ಯಾವತ್ತೂ ಕೂಡ ಪರಿಸ್ಥಿತಿ ನೇರವಾಗಿ ಒಬ್ಬ ವ್ಯಕ್ತಿಯನ್ನು ಬರ್ಬಾದ್ ಮಾಡೋದಾಗಲಿ, ಫುಟ್ಪಾತ್ ಮಾಡೋದಾಗಲಿ, ಭಿಕ್ಷುಕನನ್ನಾಗಿ ಮಾಡೋದಿಲ್ಲ. ಪರಿಸ್ಥಿತಿ ಏನು ಮಾಡುತ್ತೆ, ಮೊದಲು ಅವನನ್ನು ಬೀಳಿಸುತ್ತೆ. ಅವನು ಮತ್ತೆ ಹೇಳ್ತಾನೆ, ಮತ್ತೆ ಅವನನ್ನು ಬೀಳಿಸುತ್ತೆ ಆ ಪರಿಸ್ಥಿತಿ. ಮತ್ತು ಸ್ವಲ್ಪ ಮೇಲೆ ಹೇಳಕ್ಕೆ ನೋಡ್ತಾನೋ, ಮತ್ತೆ ಅವನನ್ನು ಬೀಳಿಸ್ತದೆ. ಮೇಲೆ ಬರೋದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅದು ಮತ್ತೆ ಪರಿಸ್ಥಿತಿ ಅವನಿಗೆ ಬೀಳಿಸ್ಲಿಕ್ಕೆ ಚಾಲು ಮಾಡುತ್ತೆ. ಹೀಗಾಗಿ ಅದು ಬರ್ಬಾದಾಗ್ಲಿಕ್ಕೆ ಚಾಲು ಮಾಡಿಬಿಡ್ತಾನೆ. ಯಾವಾಗ ಪರಿಸ್ಥಿತಿ ಮೇಲೆ ಬರ್ಲಿಕ್ಕೆ ಕೊಡೋದಿಲ್ಲೋ ಆಗ ಅವನಿಗೆ ಅವನ ಮೇಲೆ ಇರುವಂಥ ವಿಶ್ವಾಸನೇ ಹೊರಟೋಗ್ಬಿಡುತ್ತೆ. ಅವನಿಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಅವನಿಗೆ ದೇವ್ರ ಮೇಲೂ ಕೂಡ ವಿಶ್ವಾಸ ಹೋಗೇ ಬಿಡುತ್ತೆ. ಒಂದು ನಿಮಿಷ, ಆಗ ಎಲ್ಲೋ ಒಂದು ಮೂಲೆಯಿಂದ ಸೌಂಡ್ ಬರುತ್ತೆ ಅವನಿಗೆ, ದೋಸ್ತ ಮತ್ತೊಮ್ಮೆ ಪ್ರಯತ್ನ ಮಾಡುವಂತ. ಈಗಿನ ಪರಿಸ್ಥಿತಿ ಏನಿದೆಯಲ್ಲ, ಈಗಿನ ಆ ಮನಸ್ಸಿನ ಆಳದಿಂದ ಬಂದಿರುವಂಥ ಕಾನ್ಫಿಡೆನ್ಸ್ನಿಂದ ಆತ ಏನಾದರೂ ಮತ್ತೆ ಪುನಃ ಮೇಲ್ ಬರ್ಲಿಕ್ಕತ್ತಂದ್ರೆ ಆ ಪರಿಸ್ಥಿತಿಯನ್ನು ತುಳಿದ ಅವನ ಮೇಲೆ ಬರ್ಲಿಕ್ಕೆ ಚಾಲು ಮಾಡಿಬಿಡ್ತಾನೆ, ದೊಡ್ಡ ವ್ಯಕ್ತಿ ಆಗ್ತಾನೆ. ನೋಡಿ ಬೇಕಾದ್ರೆ ಎಷ್ಟೋ ಜನರ ಹಿಸ್ಟ್ರಿಯಲ್ಲಿ ಇದೇ ಆಗಿದೆ. ಆ ಏನು ಇದೆಯಲ್ಲ ಅದು ಒಂದು, ದೋಸ್ತ ಮತ್ತೊಮ್ಮೆ ಪ್ರಯತ್ನ ಮಾಡೋ ಅನ್ನುವ ಮಾತಿಗೆ ಏನಾದರೂ ಬೆಲೆ ಕೊಡಲಿಲ್ಲ, ಪ್ರಯತ್ನ ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್, ಪರಿಸ್ಥಿತಿ ನಿಮ್ಮನ್ನು ಸಂಪೂರ್ಣವಾಗಿ ಕಂಗಾಳು ಮಾಡಿಬಿಡುತ್ತೆ. ಅದಕ್ಕೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳ್ರಿ, ಎನಿ ಟೈಮ್ ಲಾಸ್ಟಿಗೆ ಅದನ್ನು ನನ್ನ ಮನಸ್ಸನ್ನು ಮಾತನ್ನು ಕೇಳಿ.